ಏನಂತೀರಿ? ಭಾನುವಾರದ ರುಚಿ. ಭಾನುವಾರದ ರುಚಿ. ಸೂಪರ್. ಪ್ರತಿ ಮನೆ ಅಡುಗೆನೂ ರಸದೂಟವಾಗಿರ್ಬೇಕು. ಹಿಂಗೆ ತೊಳೆದಿದ್ದು ನೋಡಿದ್ರೆ ಎಷ್ಟು ಮುದ್ದಾಗಿದೆ. ಇಲ್ಲೇ ನೀರು ಬಿಟ್ಕೊಂಡ್ಬಿಡುತ್ತೆ ನೋಡಿ. ಹೇಗಿರುತ್ತೆ ಅನ್ಬೇಡಿ, ಈ ಥರದ್ದೊಂದು ಮಾಡ್ಕೊಂಡು ಮನೇಲಿ ಹೌದು ಸೈಡಲ್ಲಿ ನೆಂಚ್ಕೊಂಡು ತಿಂತಾ ಇದ್ರೆ ಬ್ಯೂಟಿಫುಲ್. ಬ್ಯೂಟಿಫುಲ್. ಟೇಸ್ಟ್ ಅದೇ ತರ ಇರ್ತದೆ, ಸಿಕ್ಕಾಪಟ್ಟೆ ಟೇಸ್ಟ್ ಇರ್ತದೆ. ನಮಸ್ಕಾರ ನಮಸ್ಕಾರ, ನಾನು ನಿಮ್ಮ ಕೃಷ್ಣಪ್ಪ. ಮನೆ ಮನೆ ರಸದೂಟ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಆಗಿ ಏನ್ ಕೃಷ್ಣಪ್ಪ ಮಾಡ್ತಾರೆ ಅಂತ ನೋಡ್ತಾ ಇದ್ದೀರಾ? ಇವತ್ತ ನಮ್ ಪೆಪ್ಪರ್ ಮಸಾಲ ಬಳಸಿ, ಕರಿಬೇವಿನ ಸೊಪ್ಪಲ್ಲಿ ಒಂದು ಮಶ್ರೂಮ್ ಡ್ರೈ, ಪೆಪ್ಪರ್ ಪೌಡರ್ ಬಳಸಿ ಮಶ್ರೂಮ್ ಡ್ರೈ ಮಾಡೋಣ. ಮಶ್ರೂಮ್ ಡ್ರೈ ಇದಕ್ಕೆ ಏನ್ ಬೇಕು ನೋಡ್ಕೊಳ್ಳಿ. ನಾನು ಒಂದು 2 ಪ್ಯಾಕೆಟ್ ಮಶ್ರೂಮ್ ಯೂಸ್ ಮಾಡಿದೀನಿ. 1 ಕಪ್ ಈರುಳ್ಳಿ, ಕರಿಬೇವಿನ ಸೊಪ್ಪು ಎತ್ತೇಸಿ ಹಾಕ್ಬೇಕು, ಅದರದೇ ರೆಸಿಪಿ ಅದು. ಹಸಿಮೆಣಸಿಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳಿ ಪೇಸ್ಟ್, ರುಚಿ ತಕ್ಕ ಉಪ್ಪು, ನಮ್ದು ಪೆಪ್ಪರ್ ಪೌಡರ್. ಪೆಪ್ಪರ್ ಮಸಾಲ ನೀವು ತಗೊಂಡಿದ್ದೀರಿ, ಅದೇನು ತುಂಬಾ ಹೇಳ್ಬೇಕಾಗಿಲ್ಲ, ತುಂಬಾ ರೆಸಿಪಿ ನಾನು ಮಾಡಿ ತೋರಿಸಿದ್ದೀನಿ. ಮ್ಯಾಜಿಕ್ ಪೆಪ್ಪರ್ ಮಸಾಲ ಅದ್ಭುತವಾಗಿ ಹೋಗುತ್ತೆ. ನಿಮ್ಗೆ ಅಮೆಝಾನ್ ಸಿಗುತ್ತೆ, ನಮ್ಮ ಅಂಗಡಿಗಳಲ್ಲಿ ಸಿಗುತ್ತೆ, ಇಲ್ಲ ನಮಗೆ ಫೋನ್ ಮಾಡಿದ್ರೆ ನಾವು ಕೆಳಗಡೆ ನಂಬರ್ ಬರ್ತಾ ಇರ್ತದೆ, ಆ ನಂಬರಲ್ಲಿ ಫಾಲೋ ಮಾಡಿ ನೀವು ತರಿಸ್ಕೊಂಡು ಈ ಥರದೊಂದು ಪೆಪ್ಪರ್ ಕರಿಬೇವಿನ ಸೊಪ್ಪನ್ನು ಡ್ರೈ ಮಾಡಿಕೊಳ್ಳಿ. ತುಂಬ ತಡ ಮಾಡೋದು ಬೇಡ, ಚೆಕ್ ಅಂತ ಶುರು ಮಾಡಿ ನಾವು ವೀಕ್ಷಕ ತೋರಿಸ್ಬಿಡೋಣ. ಹಂಗೆ ಅವರು ಮನೇಲಿ ಮಾಡ್ಕೊಂಡು ಭಾನುವಾರ ಖುಷಿ ಆಗ್ಬಿಡ್ಲಿ. ಏನಂತೀರಿ? ಭಾನುವಾರದ ರುಚಿ. ಮತ್ತೆ ಅವರ ಟೈಮ್ ಸಿಕ್ಕಿದಾಗ ಅವರು ಅದ್ರಲ್ಲಿ ಮಾಡ್ಕೋಬಹುದು ಆರಾಮಾಗಿ. ಸ್ವಲ್ಪ ಎಣ್ಣೆ ಹಾಕೊಡಿ, ಒಂದು ಸ್ವಲ್ಪ ಫ್ರೈ ಆಗಕ್ಕೆ. ಫಸ್ಟ್ ಟೈಮ್ ಫ್ರೈ ಮಾಡಬೇಕು. ಮಾಡ್ತಾ ಅಳ್ತಿ ಹೇಳ್ಬಿಡ್ತೀರಲ್ಲ ಸರ್? ಒಂದು 4 ಹಸಿಮೆಣಸಿಕಾಯಿನ ಕಟ್ ಮಾಡಿ ನಾನು ಹಾಕೊಂಡಿದ್ದೀನಿ. ಹಾಕೊಳ್ಳಿ ಆ ಥರದ್ದು. ಸ್ವಲ್ಪ ಹಸಿಮೆಣಸಿಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ರೆ ನಿಮ್ಗೆ ಅಸಿಟಿ ಇರಲ್ಲ, ಗ್ಯಾಸ್ ಪ್ರಾಬ್ಲಮ್ ಎಲ್ಲ ಕಮ್ಮಿ ಇರುತ್ತೆ. ಚೆನ್ನಾಗಿ ಅದು ಫ್ರೈ ಆಗ್ಬೇಕು. ಸ್ವಲ್ಪ ಆ ಗ್ರೀನ್ ಕಲರ್ ಹೋಗಿ ಕಲರೇ ನಿಮ್ಗೆ ಚೇಂಜ್ ಆಗುತ್ತೆ, ಬ್ರೌನ್ ಬಣ್ಣಕ್ಕೆ ಬರ್ಬೇಕು ಅಷ್ಟೇ ಹಸಿಮೆಣಸಿಕಾಯಿ. ಅವಾಗ ನಿಮ್ಗೆ ಎದೆ ಒತ್ತೋದಾಗ್ಲಿ ಮತ್ತೊಂದೇನು ಏನು ಆಗಲ್ಲ. ನೋಡಿ, ನಾನು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಹಾಕೋತಿದ್ದೀನಿ. ಒಂದ್ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕೊಳ್ಳೋಣ. ಇವೆಲ್ಲ ಸ್ವಲ್ಪ ಲೈಟಾಗಿ ಚೆನ್ನಾಗಿ ಫ್ರೈ ಆದ್ರೆ ತುಂಬಾ ಟೇಸ್ಟಿಯಾಗಿ ಬರ್ತದೆ ಇದು. ಮಧ್ಯ ಕೃಷ್ಣಪ್ಪ ಅವ್ರ ಮಾತುಗಳನ್ನ ಕೇಳ್ತಾ ಇರಿ, ಅದ್ಭುತವಾದ ಟಿಪ್ಸ್ ಕೊಡ್ತಾರೆ ಖಂಡಿತ. ನಮ್ಮನ್ನೆಲ್ಲ ತುಂಬಾ ಜನ ಬೇಜಾರ್ ಮಾಡ್ಕೋತಿದ್ರು, ಎಲ್ರಿ ಹೋದ್ರಿ ನೀವು ಅಂತೇಳಿ. ಈಗ ಒಂದ್ ಸ್ವಲ್ಪ ಇಲ್ಲಿ ಹಾಕ್ಬಿಡೋಣ. ಇದಕ್ಕೆ ಶುಂಠಿ ಬೆಳ್ಳಿ ಪೇಸ್ಟ್ ಒಂದೂವರೆ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೊಳ್ಳೋಣ. 1.5 ಸ್ಪೂನ್. ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಹೋಗ್ಬೇಕು. ಹೋದ್ರೇನೆ ಅದ್ರ ಟೇಸ್ಟ್ ಚೆನ್ನಾಗಿ ಬರೋದು. ಈಗ ನಾವು ರೆಸಿಪಿನೆಲ್ಲ ಹೇಳಿದೀವಿ. ಕರ್ಬೇವಿನ ಸೊಪ್ಪನ್ನ ಡ್ರೈ ಅಂತ ಹೇಳಿದೀವಿ. ಮಶ್ರೂಮ್ ಕರ್ಬೇವಿನ ಸೊಪ್ಪನ್ನ ಡ್ರೈ ನೋಡಿ, ಜಾಸ್ತಿ ಸ್ವಲ್ಪ ಹಾಕಬೇಕು. ಒಂದಷ್ಟು ನೋಡಿ, ಇಷ್ಟ ಹಾಕೊಡಿ. ನಿಮಗೆ ಕರ್ಬೇವಿನ ಸೊಪ್ಪು ಯೂಸ್ ಮಾಡೋದ್ರಿಂದ ಗೊತ್ತಿದೆಯಲ್ಲ ಏನೇನಕ್ಕೆ ಇರುತ್ತೆ ಅಂತ ನಿಮ್ಗೆ ಗೊತ್ತಿದೆ, ನಾನು ಅದನ್ನ ಹೇಳ್ಬೇಕಾಗಿಲ್ಲ. ಹಳೆ ಎಪಿಸೋಡ್ಗಳನ್ನ ಲಿಂಕ್ ಕೊಟ್ಟಿರ್ತೀನಿ, ವೀಕ್ಷಕರೇ ಮಿಸ್ ಮಾಡಲೇಬೇಡಿ. ನಮ್ಮವು ತುಂಬಾ ಹಳೆ ಎಪಿಸೋಡ್ಗಳು ಇದಾವೆ, ಅದನ್ನು ಲಿಂಕ್ ಕೊಡ್ತಾರೆ, ನೋಡ್ತಾ ಇರಿ ಅದನ್ನು. ಮತ್ತೆ ನಮ್ಮನ್ನ ಫಾಲೋ ಮಾಡೋದನ್ನ ಬಿಡಬೇಡಿ ಇನ್ಮೇಲೆ. ನೆಕ್ಸ್ಟ್ ಇನ್ನ ಯಾವ್ದೋ ಕಾರಣಕ್ಕೂ ನಿಲ್ಸಿದ್ವಿ, ಇನ್ನ ಯಾವ ಕಾರಣಕ್ಕೂ ನಿಲ್ಸೋ ಮಾತೇ ಇಲ್ಲ. ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನೀವು ಒಳ್ಳೆ ರೆಸಿಪಿಗಳನ್ನ ಕೊಡೋಣ. ಪ್ರತಿ ಮನೆ ಅಡುಗೆನೂ ರಸದೂಟವಾಗಿರ್ಬೇಕು. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಕರಿಬೇವಿನ ಸೊಪ್ಪು ತುಂಬಾ ಎಣ್ಣೆಲಿ ಹಾಕ್ಬಿಡೋದು. ಯಾಕೆ ನಾನು ಕೊನೆಯಲ್ಲಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಅಂದ್ರೆ, ಅದು ತುಂಬಾ ನಿಮ್ಗೆ ಡ್ರೈ ಆಗ್ಬಿಟ್ರೆ ಕಹಿ ಬಂದ್ಬಿಡುತ್ತೆ. ಈಗ ಕೊನೆಯಲ್ಲಿ ಹಾಕಬೇಕು ನೀವು ಕರಿಬೇವಿನ ಸೊಪ್ಪು ಫ್ರೈ ಆದಂಗೂ ಇರಬೇಕು, ಆ ಪರಿಮಳನೂ ಹಾಳಾಗಬಾರ್ದು. ಅದವಾಗಿ ಬಂದಿದೆ ನೋಡಿ. ಇಲ್ಲ ನೀವು ಫಸ್ಟ್ ಎಣ್ಣೆಗೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅದು ಬ್ಲಾಕ್ ಬಂದ್ಬಿಡುತ್ತೆ. ಬ್ಲಾಕ್ ಬರಬಾರ್ದು. ಆ ಗ್ರೀನ್ಸ್ ನಿಮ್ಗೆ ಆ ಗ್ರೀನ್ಸ್ ಉಳ್ಕೋಬೇಕು. ಆಮೇಲೆ ಹಪ್ಪಳ ತರ ಆಗ್ಬಿಡ್ಬಾರ್ದು. ಹಪ್ಪಳ ತರ ಆಗ್ಬಿಟ್ರೆ ಏನಾಗುತ್ತೆ, ತುಂಬಾನೇ ಕಹಿ ಬಂದ್ಬಿಡುತ್ತೆ. ಈ ಕರಿಬೇವಿನ ಸೊಪ್ಪನ್ನ ಈ ರೆಸಿಪಿ ಮಾಡುವಾಗ ಮಾತ್ರ ಸ್ವಲ್ಪ ಜವಾಬ್ದಾರಿಯಿಂದ ಮಾಡಿ. ಇದೀನಿ ರೆಡಿ ಐತಿದು. ಈ ಕಡೆ ಮಡಿಕೊಳ್ಳೋಣ. ಇದು ಈ ಕಡೆ ಇರ್ಲಿ. ಇದನ್ನ ಮಿಕ್ಸಿ ಮಾಡ್ಕೊಂಡ್ಬಂದು ಬರ್ಬೇಕಾಗ್ತದೆ. ಅಷ್ಟೊಳಗೆ ನಾವು ಈ ಕಡೆ ನಮ್ಗೆ ಈ ಫ್ರೈ ಏನ್ ಬೇಕು ಅದನ್ನ ಮಾಡ್ಕೊಳ್ಳೋಣ. ಡ್ರೈ ಮಾಡ್ಕೊಳ್ಳಿಕ್ಕೆ ಹಾಕೋತಾ ಇದ್ದೀನಿ. ಒಂದು 50 ಗ್ರಾಮ್ ಅಷ್ಟು ಆಯಿಲ್ ಹಾಕೊಡಿ. 50 ಗ್ರಾಮ್ ಅಷ್ಟು ಆಯಿಲ್ ಹಾಕೊಂಡು ಇದು ಎಣ್ಣೆ ಕಾದ ತಕ್ಷಣ ನಾವು ಫ್ರೈಗೆ ಹೋಗ್ಬಿಡೋಣ. ಬಾಣ್ಲಿ ಎಷ್ಟು ಚೆನ್ನಾಗಿದೆ ಸರ್ ಅದು. ಬಾಣ್ಲಿ ಮುದ್ದಾಗಿದೆ. ಎಷ್ಟು ಚೆನ್ನಾಗಿದೆ, ಮುದ್ದಾಗಿದೆ ನೋಡಿ.
ನಾವು ಪ್ರತಿಯೊಂದು ಸಾಮಾನು ಅದೇ ತರದ್ದೇ ಸೆಲೆಕ್ಷನ್ ಮಾಡೋದು ನೋಡಿದಿರಲ್ಲ ನೀವು. ಹೋಟ್ಲವರು ಪ್ರತಿಯೊಬ್ರು ನಿಮ್ಮನ್ನ ಅನುಕರಿಸಬೇಕು. ಕ್ಲೀನಿಂಗ್ ನಮ್ದು ಹೈಜೆನಿಕ್ ನೋಡೇ ನಮ್ಗೆ ಕಸ್ಟಮರ್ ಇಲ್ಲಿ ತನಕ ನಮ್ ಕೈ ಹಿಡಿದಿರೋದು. ಹೌದು. ಆ ಹೈಜೆನಿಕ್ ಇದೆಯಲ್ಲ. ಎಣ್ಣೆ ಕಾದಿದೆ ನೋಡಿ, ಈರುಳ್ಳಿ ಹಾಕ್ತಾ ಇದ್ದೀನಿ. ಓಕೆ. ಈರುಳ್ಳಿ ಸ್ವಲ್ಪ ಕಡಿತಾ ಇರಲಿ, ನಿಮಗೆ ಮಶ್ರೂಮ್ ಜೊತೆಗೆ ನಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ. ಎಷ್ಟು ಒಂದ್ ಈರುಳ್ಳಿ? ಒಂದ್ ಈರುಳ್ಳಿ ಎಷ್ಟು ನಾವ್ ಈರುಳ್ಳಿ ಹಾಕಿದ್ವಿ. ಮಶ್ರೂಮ್ 2 ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಾದ್ರೆ ತಗೊಳ್ಳಿ. ನಿಮ್ ಮನೆ ಒಂದು 4 ಪ್ಯಾಕೆಟೋ 5 ಪ್ಯಾಕೆಟೋ ಆ ತರ ಜನ ಇರೋದ್ರ ಮೇಲೆ ಅದು ಅಡ್ಜಸ್ಟ್ ಆಗುತ್ತೆ. ನಾವು ತೋರಿಸಿದ್ವಿ ನಿಮ್ಗೆ ಈ ತರ. ಓಕೆ, ಸ್ವಲ್ಪ ಇನ್ನು ತುಂಬಾ ಡ್ರೈ ಆಗೋದು ಬೇಡ ಆನಿಯನ್ನು. ನೋಡಿ ಈ ತರ ಸ್ವಲ್ಪ ಬಾಯಿಗೆ ಸಿಕ್ಕಂಗಿರ್ಲಿ ನಿಮ್ಗೆ. ಮಶ್ರೂಮ್ ಜೊತೆಗೆ ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ನಾನು 2 ಪ್ಯಾಕೆಟ್ ಅಷ್ಟು ಮಶ್ರೂಮನ್ನ ಹಾಕಿದ್ದೀನಿ ನೋಡಿ. 2 ಪ್ಯಾಕೆಟ್ ತೊಳೆದು ರೆಡಿ ಮಾಡಿ ಹಿಂಗೆ ತೊಳೆದಿದ್ದು ನೋಡಿದ್ರೆ ಎಷ್ಟು ಮುದ್ದಾಗಿದೆ. ಅದೇ ಮೇಯ್ನು ಕಾನ್ಸೆಪ್ಟು. ನಮ್ಮ GFC ಕಾನ್ಸೆಪ್ಟೇ ನಿಮ್ಗೆ ಆ ಥರದ್ದು. ಏನ್ ಬಿಡಿ ನಿಮ್ ಬಿರಿಯಾನಿ ಮನೆ ಮಾತು. ಬಟ್ ನಮ್ಮನ್ನ ನೀವು ಇಲ್ಲಿ ತನಕ ಕೈ ಹಿಡಿದು ನಡ್ಸ್ಕೊಂಡ್ ಬಂದಿದ್ದೀರಲ್ಲ, ಅದು ದೊಡ್ಡ ಸಮಾಚಾರ. ಅದು ಲಿಡ್ ಹಾಕ್ಬಿಟ್ಟು ಒಂದ್ 2 ನಿಮಿಷ ಮುಚ್ಬಿಡೋಣ. ಅದ್ರ ಪಾಡು ನೀರಿಗೆ ಏನ್ ಬೇಡ, ಅದೇ ಆಟೋಮೆಟಿಕ್ ಆಗಿ ನಿಮ್ಗೆ ನಿಮ್ಮ ಡ್ರೈ ಅಲ್ವರಾ, ವಾಟರ್ ಏನ್ ಹಾಕೋದ್ ಬೇಡ. ಲಿಡ್ ಹಾಕಿ ಮುಚ್ಬಿಡೋಣ, ಅದು ಬೇಯ್ತಾ ಇರಲಿ. ಅಷ್ಟೊಳಗೆ ನಾವು ಗ್ರೈಂಡ್ ಮಾಡ್ಕೊಂಡ್ ಬರೋಣ. ಓಕೆ. ನೋಡಿ ಆ ರುಬ್ಬಿರೋದೆಲ್ಲನೂ ಈಗ ನೀಟಾಗಿ ಇದ್ರೊಳಗೆ ಹಾಕೊಂಡು ಫ್ರೈ ಮಾಡಿರೋದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ ರೆಸಿಪಿ, ಮನೆಯಲ್ಲಿ ಅರ್ಜೆಂಟಾಗಿ ತಂದು ಮಾಡ್ಕೊಳ್ಳೋವಂಥದ್ದು, ನಿಮ್ಗೆ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು. ನಮ್ಮ GFCನಲ್ಲಿ ಪ್ರತಿಯೊಂದು ನೋಡಿದಿರಿ ನೀವು. ಎಲ್ಲಾನು ಸಿಂಪಲ್ ಆಗೇನೆ ಮಾಡ್ಕೊಳ್ಳೋಂಥ ರೆಸಿಪಿನ ನೀವು ಮಾಡಿ ತೋರಿಸ್ತಾ ಇರ್ತೀವಿ. ನೋಡಿ ಎಷ್ಟು ಗ್ರೀನ್ ಆಗಿದೆ ನೋಡಿ. ನಾನು ಹೇಳ್ದಲ್ಲ, ನೀವು ನೀರು ಹಾಕುವ ಅವಶ್ಯಕತೆ ಏನಿರಲ್ಲ. ಇಲ್ಲೇ ನೀರು ಬಿಟ್ಕೊಂಡ್ಬಿಡುತ್ತೆ ನೋಡಿ. ನೀರು ಹಾಕ್ಬಿಟ್ಟಿರ. ಆಮೇಲೆ ಈ ಥರದ ಡ್ರೈ ಎಲ್ಲ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಬಟ್ಟೆನಲ್ಲೇ ಒರೆಸ್ಕೋಬೇಕು. ಯಾವ ಕಾರಣಕ್ಕೂ ನೀವು ನೀರು ಹಾಕಿ ತೊಳೆಯಕ್ಕೆ ಹೋಗ್ಬಾರ್ದು. ಮಶ್ರೂಮ್ನ ನೀಟಾಗಿ ಒಳ್ಳೆ ಮಳ್ಳು ಬಟ್ಟೆಯಲ್ಲಿ ಒಳ್ಳೆ ವೈಟ್ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡ್ರೆ ಅದೇನಾಗುತ್ತೆ ಅಂದ್ರೆ ತುಂಬಾ ಟೇಸ್ಟ್ ಆಗಿರ್ತದೆ. ಇಲ್ಲಾಂದ್ರೆ ನೀರು ಕುಡ್ಕೊಂಡ್ಬಿಟ್ಟು ನಿಮ್ಗೆ ಜಾಸ್ತಿ ಕೆಲಸ ಕೊಟ್ಬಿಡುತ್ತೆ. ನೋಡಿ, ನಾನು ನೀರು ಹಾಕಿಲ್ಲ, ಏನಿಲ್ಲ, ತೊಳೆದಿಲ್ಲ. ಮಶ್ರೂಮಲ್ಲಿರೋ ವಾಟ್ರೆ ಇಲ್ಲಿ ನಿಮ್ಗೆ ಬಂದ್ಬಿಟ್ಟಿದೆ. ಇಲ್ಲಿ ಈಗ ನೀವು ರುಬ್ಬಿರೋದನ್ನ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ತುಂಬ ನೀರು ಹಾಕೋಬೇಡಿ, ಲೈಟಾಗಿ ನೀರು ಹಾಕೋಬೇಕು, ಜಾಸ್ತಿ ಹಾಕ್ಬಾರ್ದು. ಸ್ವಲ್ಪ ನೀರನ್ನ ಅವಾಯ್ಡ್ ಮಾಡ್ಕೊಂಡು ರುಚಿಗೆ ತಕ್ಕಂಥ ಉಪ್ಪನ್ನು ಹಾಕಿ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಡಿ. ನಾನು ಒಂದಿಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನು. ಆಮೇಲೆ ಬೇಕಾದರೆ ಹಾಕ್ಕೊಳ್ಳೋಣ. ನೀವು ಸಾಲ್ಟನ್ನ ಯಾವತ್ತೂ ಮುಂದಕ್ಕೆ ಹೋಗಬಾರ್ದು. ಸಾಲ್ಟ್ ಹಾಕ್ಬಿಟ್ಟು ಒಂದು 2 ನಿಮಿಷ ಲಿಡ್ಡನ್ನು ಮುಚ್ಚೋಣ. ಕ್ಲೀನಾಗಿ ಅದು ಇದಾಗುತ್ತೆ, ಮುಚ್ಚಿಬಿಡೋಣ. ಈಗ ಲಿಡ್ಡು ಒಂದು 2 ನಿಮಿಷ ಮುಚ್ಚಿದ್ದೀವಿ. ತೆಗ್ದಿನಿ ಲಿಡ್ಡು. ತೆಗೆದ ತಕ್ಷಣ ಪೆಪ್ಪರ್ ಮಸಾಲ ನೋಡಿದ್ದೀರಾ? ಮ್ಯಾಜಿಕ್ ಪೆಪ್ಪರ್ ಮಸಾಲ ಇದು. ಮ್ಯಾಜಿಕ್ ಅಂದರೆ ಮ್ಯಾಜಿಕೇ ಇದು. ಒಂದು ಅರ್ಧ ಸ್ಪೂನ್ ಸಾಕು, ಜಾಸ್ತಿ ಬೇಡ. ಹೌದು, ಇಷ್ಟೇ ಸಾಕು. ನೋಡಿ, ಅರ್ಧ. 2 ಮ್ಯಾಜಿಕ್ ಇಲ್ಲಿ, ಒಂದು ಪೆಪ್ಪರ್ದು ಮ್ಯಾಜಿಕ್, ಇನ್ನೊಂದು ಕೃಷ್ಣಪುರ ಮ್ಯಾಜಿಕ್. ಹೇಗಿರುತ್ತೆ ಅನ್ಬೇಡಿ, ಈ ಥರದ್ದೊಂದು ಮಾಡ್ಕೊಂಡು ಮನೇಲಿ ಹೌದು ಸೈಡಲ್ಲಿ ನೆಂಚ್ಕೊಂಡು ತಿಂತಾ ಇದ್ರೆ ವೀಕ್ಷಕರೇ, ಟಾಪ್ ಶೆಫ್ ಇವ್ರ ಕೈ ರುಚಿನ ನೀವು ಮನೇಲಿ ಮಾಡ್ಕೊಂಡು ಹೇಳಿ ನಮಗೆ. ಇಲ್ಲಿ ತನಕ ನಾವು ಒಂದು 260-70 ಹೋಟ್ಲ್ ಮಾಡಿದ್ದೀವಿ. ಇನ್ನೂ ಟ್ರೈನಿಂಗ್ ನಾವು ಇನ್ನೂ ಕೊಡ್ತಾನೆ ಇದ್ದೀವಿ. ಆಮೇಲೆ ಈಗ ತುಂಬಾ ಜನಕ್ಕೆ ನೀವು ಕೃಷ್ಣಪ್ಪರು ಈಗ ಸಿಗ್ತಾ ಇಲ್ಲ ಅಂತೇಳಿ ಕನ್ಫ್ಯೂಸ್ಗೆ ಹೋಗಿದ್ದೀರಾ. ಆ ಕನ್ಫ್ಯೂಸಿಂದ ಈಗ ಮುಕ್ತಿ ಸಿಗ್ತಾ ಇದೆ ನಿಮಗೆ. ನಾನು ಕೇಕ್ ಶೋಗೆ ಬರ್ತಾ ಇದ್ದೀನಿ. ಡಿಸೆಂಬರ್ 12ರಿಂದ ಜನವರಿ 4 ತನಕ 22 ದಿವಸ ನಾನು ಕೇಕ್ ಶೋನಲ್ಲಿ ಇರ್ತೀನಿ. ನಾನು ಯಾರು ಭೇಟಿ ಮಾಡಬೇಕು ಅಂತ ಇಷ್ಟಪಟ್ಟಿದ್ದೀರೋ ದಯವಿಟ್ಟು ಅಲ್ಲಿ ಬನ್ನಿ. ಮೇಕ್ರಿ ಸರ್ಕಲ್, ಪ್ಯಾಲೇಸ್ ಗ್ರೌಂಡ್, ತ್ರಿಪುರ ವಾಸಿನಿ ಅಲ್ಲಿದೆ ನಮ್ ಕೇಕ್ ಶೋ. ಡಿಸೆಂಬರ್ 12ರಿಂದ ಜನವರಿ 4 ತನಕ ಯಾರು ನನ್ನ ನೋಡ್ಬೇಕು ಅಂತ ಇದ್ದೀರೋ ಅಲ್ಲಿಗೆ ಬನ್ನಿ. ನಮ್ಮ ಪ್ರಾಡಕ್ಟ್ ಎಲ್ಲಕ್ಕೂ ಬೈ 1 get 1 ಫ್ರೀ ಕೊಟ್ಟಿದೀವಿ ಆಫರ್ ನಿಮ್ಗೋಸ್ಕರ. ಬನ್ನಿ. ನೋಡಿ ಆಗಿದೆ ನೋಡಿ, ಕಲರ್ ಹೆಂಗ್ ಬ್ಯೂಟಿಫುಲ್ ಆಗಿದೆ.
ಬ್ಯೂಟಿಫುಲ್. ಬ್ಯೂಟಿಫುಲ್. ಟೇಸ್ಟ್ ಅದೇ ತರ ಇರ್ತದೆ, ಸಿಕ್ಕಾಪಟ್ಟೆ ಟೇಸ್ಟ್ ಇರ್ತದೆ. ಆಯ್ತು, ರೆಸಿಪಿ ಮುಗಿದಿದೆ, ನಿಮಗೆ ಟೇಸ್ಟ್ ರುಚಿ ಸೋಸುವ ಸಮಯ ಬಂದಿದೆ. ಇದರಲ್ಲಿ ನೀವು ಪೂರಿಲ್ ಬೇಕಾದ್ರೆ ನಂಚ್ಕೋಬಹುದು, ಚಪಾತಿ ನಂಚ್ಕೋಬಹುದು, ರೈಸಿಗೆ ನಂಚ್ಕೋಬಹುದು, ಸೈಡಾಗಿ ಬಳಸ್ಕೋಬಹುದು. ಯಾವ ತರ ಬೇಕಾದ್ರೆ ನೀವು ಅದನ್ನ ಮಾಡಿ ಅನುಭವಿಸ್ಬೋದು. ಅದ್ಭುತ, ಅದ್ಭುತವಾಗಿದೆ. ಸೂಪರ್, ಇದೆ ನೋಡಿ. ಸರ್ ಪ್ರತಿಯೊಂದು ಇದು ಹೀಗೆ ಇರಬೇಕು. ಹೀಗೆ ಮೇಲ್ಗಡೆ ಪರಿಮಳಕ್ಕೆ ಎರಡು ಕತ್ ಮರ್ಸಪ್ ಮಾಡಿಬಿಡೋಣ. ಸರ್ ಸರ್ ಇದಕ್ಕಾಗಿ ನಾನು ಕಾಯ್ತಾ ಇದ್ದೆ ವರ್ಷಾನ್ಗಟ್ಲೆ. ಹೆಂಗಿರ್ಬೋದು ರುಚಿ, ಅದು GFC ಕೃಷ್ಣಪ್ಪ ಅಂದ್ರೆ. ಟೇಸ್ಟ್ ಮಾಡ್ಬಿಡ್ಲಾ? ಏಕ್ದಮ್ ಮಸ್ತ್ ಇರ್ತದೆ. ಅಲ್ಟಿಮೇಟ್, ಆಸಮ್, ಎಲ್ಲ ಹದ ಸರ್, ಕರೆಕ್ಟ್ ಆಗಿರ್ತದೆ. ಕಮಾಲ್, ಮ್ಯಾಜಿಕ್ ಟೇಸ್ಟು. ಸರ್ ಧನ್ಯವಾದ, ಥ್ಯಾಂಕ್ ಯು. ಮನೆ ಮಾಡ್ಕೊಂಡು ಕಾಮೆಂಟ್ ಈ ಹಾಕಿ. ತರ ಮಾಡಿ ಕಾಮೆಂಟ್ ಹಾಕಿದ ಮೇಲೆ ಮುಂದೆ ಇನ್ನ ನಾವು ಜೊತೆಲಿ ಇರ್ತೀವಿ. ಮನೆ ರಸದ ಊಟ ಜೊತೆಗೆ ಕಂಟಿನ್ಯೂ ನಾವು ಫಾಲೋ ಮಾಡ್ತೀವಿ. ಎಸ್ ಸರ್. ದಯವಿಟ್ಟು ನಮ್ಮ ವೀಕ್ಷಕರು ಇನ್ನೂ ಹೆಚ್ಚಿನ ರೀತಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಚಾನಲ್ನ ಕೃಷ್ಣಪ್ಪ ಅವ್ರಿಗೋಸ್ಕರ ನೋಡ್ತಾನೆ ಇರಿ. ಧನ್ಯವಾದ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.